ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಷನ್. ಹಾಂ, ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಹಾಗಾಗಿ ಪ್ರಶ್ನೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಈ ಡೆಸಿಮಲ್ಸ್ ಎಲ್ಲ ಇದೆ, ಮತ್ತು ಇದು ಫ್ರ್ಯಾಕ್ಷನ್ ಟೈಪ್ ಇದೆ ಅಲ್ವಾ. ಈ ಥರ ಇರಬೇಕಾದ್ರೆ ಏನು ಮಾಡಬೇಕು, 3.3ನ ನಾನು 33/10 ಅಂತ ಹೇಳಿ ಬರ್ಕೊತಾ ಇದ್ದೀನಿ, ಸರಿನಾ. ಮತ್ತು ಇಲ್ಲಿ ಈ ಪೂರ ಈಕ್ವೇಷನ್ ಇದೆಯಲ್ಲ ಅದರ 10 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗೇನಾಗುತ್ತೆ, 10x + 10y = 33 ಆಗುತ್ತೆ ಅಲ್ವಾ, ಸರಿನಾ. ನೋಡ್ಕೊಳ್ಳಿ, ಮತ್ತು ಮುಂದಿನ ಈಕ್ವೇಷನು 0.6 ಡಿವೈಡೆಡ್ ಬೈ, ಇಲ್ಲಿ ಪ್ರಶ್ನೆ ತಪ್ಪು ಟೈಪ್ ಮಾಡಿದ್ದೀನಿ, ಇದು 3x - 2y ಕಂಡ್ರು = -1, ಸರಿನಾ. ಇದನ್ನು ಹೇಗೆ ಮಾಡೋದು, ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಈ ಟರ್ಮ್ನ ಅಂತ ಹೇಳಿದ್ರೆ 0.6 ಆ ಕಡೆ ಹೋದರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ, 3x - 2y. ಸೊ ದಿಸ್ ಇಸ್ 6/10 = -3x + 2y ಆಗುತ್ತೆ. ಇದು -3x + 2y. ಸೊ ಇದನ್ನು ಮತ್ತಿನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲೈ ವಿತ್ 10. ಸೊ 6/10 × 10 is 6. This is -30x + 20y. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಸಾಲ್ವ್ ಮಾಡಬೇಕು. ಹೇಗೆ ಮಾಡೋದು ಯೋಚನೆ ಮಾಡಿ. -30 ಇದೆ, ಇಲ್ಲಿ 10 ಇದೆ, ಅದು ಸುಲಭ ಹ್ಯಾಂಡಲ್ ಮಾಡೋದು. ಹಾಗಾಗಿ 1 × 3 ನಾಟ್ 30, ಅದನ್ನು 2 ಜೊತೆ ಆ್ಯಡ್ ಮಾಡಬೇಕು ಅಷ್ಟೇ. ಸೊ ದಿಸ್ ವುಡ್ ಬಿ 30x + 30y = 99. ಈಕ್ವೇಷನ್ 2 is -30x + 20y = 33. ಇಲ್ಲಿ ಸೈನ್ ಏನು ಬದಲಾಯಿಸಂಗಿಲ್ಲ, ಯಾಕಂತ ಹೇಳಿದ್ರೆ ಆ್ಯಡ್ ಮಾಡ್ತಾ ಇದ್ದೀವಿ, ಹಾಗಾಗಿ ನಿಮ್ಮ ಉತ್ತರ ಕಟ್ಟಾಗುತ್ತೆ. ಇದು ಮತ್ತಿದು 50, ಇದು 105. ಇವಾಗ 50 ಜೊತೆ ಡಿವೈಡ್ ಮಾಡೋಣ ಎರಡು ಕಡೆನೂ. ದಿಸ್ ವಿಲ್ ಬಿ y = 5 10s 5 21s, ಸೊ ದಿಸ್ ಇಸ್ 2.1 ಅಲ್ವಾ. ಮತ್ತು ಇವಾಗ x ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಯೋದನ್ನು, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ y in x + y = 3.3. ಸೊ ಇದರಲ್ಲಿ ಇವಾಗ ನಾವು y ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ 2.1 = 3.3. ಟ್ರಾನ್ಸ್ಪೋಸ್ ಮಾಡಿದಾಗ x will be equal to 3.3 - 2.1. Difference is 0.2, 1.2. So we have x is 1.2, 2.1. ಇದೇ ನಿಮ್ಮ ಸೊಲ್ಯೂಷನ್. ಇಲ್ಲಿ ಏನು ಮಾಡಿದ್ರಿ ಅಂತ ಹೇಳಿದ್ರೆ ಮಲ್ಟಿಪ್ಲೈಯಿಂಗ್ ವಿತ್ 10. ಈ ಥರ ಫ್ರ್ಯಾಕ್ಷನ್ ಇರಬೇಕಾದ್ರೆ, ನೀವು ಡೆಸಿಮಲ್ ಇರಬೇಕಾದ್ರೆ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಿಕೊಂಡು ಡಿನಾಮಿನೇಟರ್ ಏನಿದೆಯೋ ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೋದು. ಆ ನಂಬರ್ ಜೊತೆ ಥ್ರೂ ಔಟ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಅದು ಎಲಿಮಿನೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಇದರಿಂದ ನಿಮ್ಮ ಸೊಲ್ಯೂಷನ್ ಸುಲಭ ಆಗುತ್ತೆ. ನಂಗೆ ಸರಿ ಇಲ್ಲ ಸರ್, ನಂಗೆ ಡೆಸಿಮಲ್ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಡೆಸಿಮಲ್ಸಲ್ಲೇ ಹ್ಯಾಂಡಲ್ ಮಾಡ್ಬೋದು. ಎರಡು ಸರಿನೇ, ಆದರೆ ತುಂಬ ಜನ ನೀವು ತಪ್ಪು ಮಾಡ್ತೀರಾ. ಹಾಗಾಗಿ ಈ ಥರ ಸ್ಟೆಪ್ಸ್ ಮಾಡೋದು ಒಳ್ಳೆಯದು, ಗೊತ್ತಾಯ್ತಾ. ಡೆಸಿಮಲ್ಸ್ನ ಫ್ರ್ಯಾಕ್ಷನಲ್ಲಿ ಬರ್ಕೊಂಡು ಆಮೇಲೆ 10 100 ಆ ಥರ ಮಲ್ಟಿಪ್ಲೈ ಮಾಡ್ಕೊಂಡು ಹೋದರೆ ಈ ಥರ ಸೊಲ್ಯೂಷನ್ ಸುಲಭ ಆಗುತ್ತೆ, ಗೊತ್ತಾಯ್ತಾ. ಸೊ ಇದೇ ಮೆಥಡ್ ಅಂತ ಇಲ್ಲ, ಒಂದು ವಿಧಾನ ಅಷ್ಟೇ, ಹಲವಾರು ವಿಧಾನ ಇದೆ. ನಿಮ್ಗೆ ಯಾವ ಸುಲಭ ಆಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ಹೋಗ್ಬೋದು. ಈ ಥರನೇ ಆ ಥರ ಅಂತ ಏನಿಲ್ಲ, ಸರಿನಾ. ಇವಾಗ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.